ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 171ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪಾದ್ಮಕಲ್ಪ ವೃತ್ತಾಂತ, ಬ್ರಹ್ಮನು ನಾರಾಯಣನಿಂದ ಪ್ರೇರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದುದು, ವಿಧ ವಿಧವಾದ ಜೀವರಾಶಿಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರೇಸರನು ಅತಿ ತೇಜಸ್ವಿಯೂ ಆದ ಬ್ರಹ್ಮನು ಆ ಕಮಲದಲ್ಲಿ ನಿಂತು ಬಾಹುಗಳನ್ನು ಮೇಲೆತ್ತಿಕೊಂಡು ಘೋರವಾದ ತಪಸ್ಸಿಗೆ ತೊಡಗಿದನು. ತನ್ನ ತೇಜಸ್ಸುಗಳಿಂದ ಜ್ವಲಿಸುತ್ತಿರುವನೋ ಎಂಬಂತೆ ಕಾಂತಿಯಿಂದ ಕತ್ತಲೆಯನ್ನು ದೂರ ಮಾಡುತ್ತಾ ಸಕಲ ಧರ್ಮಗಳನ್ನು ಅನುಸರಿಸುತ್ತಾ ಆ ಬ್ರಹ್ಮನು ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಶೋಭಿಸುತ್ತಿದ್ದನು. ಬಳಿಕ ಅಪರಿಮಿತ ತೇಜೋವಂತನೂ ಯೋಗಾಚಾರ್ಯನೂ ಬಹುಕೀರ್ತಿವಂತನೂ ನಿರ್ವಿಕಾರನೂ
ಜಗತ್ಸೃಷ್ಟಿಕರ್ತನೂ ಆದ ನಾರಾಯಣನು ಬೇರೆ ರೂಪವನ್ನು ತಾಳಿ ಅಲ್ಲಿಗೆ ಬಂದನು. ಸಾಂಖ್ಯ ದರ್ಶನದ ಆಚಾರ್ಯನು, ಮಹಾಪ್ರಾಜ್ಞನೂ ಬ್ರಾಹ್ಮಣೋತ್ತಮನೂ ಆದ ಕಪಿಲ ಮಹರ್ಷಿಯೂ ಸಹ ಆತನ ಜೊತೆಯಲ್ಲಿದ್ದನು. ಆ ಮಹಾತ್ಮರಿಬ್ಬರೂ ಬ್ರಹ್ಮನು ತಪಸ್ಸು ಮಾಡುತ್ತಿದ್ದ ಕ್ಷೇತ್ರಾಭಿಮುಖರಾಗಿ ಅವನನ್ನು ಶ್ಲಾಘಿಸುತ್ತಾ ಬಂದರು. ಪರತತ್ವದ ಮತ್ತು ಅಪರತತ್ವದ ಲಕ್ಷಣವನ್ನು ಅರಿತು ಮಹರ್ಷಿಗಳಿಂದ ಪೂಜಿತರಾದ ಅವರಿಬ್ಬರೂ ಅಪರಿಮಿತವಾದ ತೇಜಸ್ಸಿನಿಂದ ಕೂಡಿದ ಬ್ರಹ್ಮನ ಬಳಿಗೆ ಬಂದು ಇಂತೆಂದರು. ಮೂರು ಲೋಕಗಳಿಂದಲೂ ಪೂಜಿತನಾದ ಬ್ರಹ್ಮನು ಪರಬ್ರಹ್ಮನಲ್ಲಿ ತನ್ನ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿರುವನು. ವಿಶಾಲವಾದ ಮನೋಭಾವ ಉಳ್ಳವನಾಗಿ ಜಗತ್ಸೃಷ್ಟಿಯಲ್ಲಿ ತೊಡಗಿರುವನು. ಸಕಲ ಪ್ರಾಣಿಗಳ ನಾಯಕನಾಗಿರುವನು ಎಂದು ಹೇಳಿದರು. ಬ್ರಹ್ಮನು ಅವರಿಬ್ಬರೂ ಹೇಳಿದ ಆ ಮಾತನ್ನು ಕೇಳಿ ಅವರಿಂದ ಯೋಗವನ್ನು ತಿಳಿದುಕೊಂಡು ವೇದಗಳಲ್ಲಿ ಹೇಳಿರುವಂತೆ ಈ ಮೂರು ಲೋಕಗಳನ್ನು ನಿರ್ಮಿಸಿದನು. ಋಷಿಶ್ರೇಷ್ಠನಾದ ಬ್ರಹ್ಮನು ಸ್ವಯಂಭುವನೆಂಬ ಪುತ್ರನನ್ನು ಸೃಷ್ಟಿಸಿದನು. ಅವನು ಸ್ವಯಂಭುವೂ ನಿರ್ವಿಕಾರನೂ ಆದ ಬ್ರಹ್ಮನ ಮುಂದೆ ಮೌನದಿಂದ ನಿಂತಿದ್ದನು. ಹುಟ್ಟಿದ ಕೂಡಲೇ ಆ ಮಾನಸಪುತ್ರನು ಬ್ರಹ್ಮನಿಗೆ ಹೇಳಿದನು, ಪೂಜ್ಯನಾದ ಎಲೈ ಋಷಿಯೇ, ನಿನಗೆ ನಾನೇನು ಸಹಾಯ ಮಾಡಲಿ ಹೇಳು. ಬ್ರಹ್ಮನು ಹೇಳುತ್ತಾನೆ, ಎಲೈ ಪ್ರಾಜ್ಞನೇ, ನಾರಾಯಣ ರೂಪನೂ ಬ್ರಹ್ಮಜ್ಞಾನಿಯೂ ಆದ ಈ ಕಪಿಲ ಮುನಿಯು ನಿನಗೆ ಯಾವ ತತ್ವವನ್ನು ಹೇಳುತ್ತಾನೋ ಅದನ್ನು ನಡೆಸು. ಬ್ರಹ್ಮನು ಹೇಳಿದಂತೆ ತತ್ವವನ್ನು ಅರಿಯುವುದಕ್ಕಾಗಿ ಸ್ವಯಂಭುವ ಮನುವು ಕಪಿಲ ಮತ್ತು ನಾರಾಯಣರ ಬಳಿಗೆ ಹೋಗಿ, ನಿಮ್ಮ ಸೇವೆ ಮಾಡಲು ಬಯಸುತ್ತೇನೆ, ನಿಮಗಾಗಿ ಏನು ಮಾಡಲಿ? ಇದೋ ಕೈ ಮುಗಿದುಕೊಂಡು ಸಿದ್ಧನಾಗಿದ್ದೇನೆ ಎಂದನು. ಭಗವಂತನು ಹೇಳುತ್ತಾನೆ, ಎಲೈ ತತ್ವಜ್ಞಾನಾಭಿಲಾಷಿಯೇ, ಸತ್ಯವೂ ಅಕ್ಷರವೂ ಎನಿಸಿದ ಪ್ರಕೃತಿ ತತ್ವವು ಪ್ರಕೃತಿ, ಮಹತ್ತು, ಅಹಂಕಾರ, ಪಂಚತನ್ಮಾತ್ರಗಳು, ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳೆಂಬ 18 ವಿಧವಾಗಿರುವುದು. ಪುರುಷ ತತ್ವವನ್ನೂ ಸಹ ಸತ್ಯವೆಂದೂ ಋತವೆಂದೂ ಹೇಳುವರು. ಆ ಪುರುಷನ ಶ್ರೇಷ್ಠವಾದ ಈ ಸ್ವಸ್ವರೂಪ ಸ್ಥಿತಿಯನ್ನು ನೀನು ಚಿಂತಿಸು. ಈ ಮಾತನ್ನು ಕೇಳಿದ ಕೂಡಲೇ ಸ್ವಯಂಭುವ ಮನುವು ಉತ್ತರ ದಿಕ್ಕಿಗೆ ಹೋಗಿ ಜ್ಞಾನವನ್ನು ಅರ್ಜಿಸಿ ಅದರ ತೇಜೋಬಲದಿಂದ ಬ್ರಹ್ಮ ಸಾಯುಜ್ಯವನ್ನು ಪಡೆದನು. ಬಳಿಕ ಜಗತ್ಪ್ರಭುವು ಶ್ರೇಷ್ಠವಾದ ಮನಸ್ಸುಳ್ಳವನೂ ಆದ ಬ್ರಹ್ಮನು ತನ್ನ ಮನಸ್ಸಿನ ಸಂಕಲ್ಪದಿಂದ ಭುವನೆಂಬ ಎರಡನೆಯ ಮಗನನ್ನು ಸೃಷ್ಟಿಸಿದನು. ಬಳಿಕ ಅವನು, ಓ ಪಿತಾಮಹ, ನಾನೇನು ಮಾಡಲಿ ಎಂದು ಕೇಳಿ ಬ್ರಹ್ಮನ ಆಜ್ಞೆಯಂತೆ ಕಪಿಲ ಮಹರ್ಷಿಯ ಬಳಿಗೆ ಹೋದನು. ಆ ಭುವನೂ ಸಹ ನಾರಾಯಣ ಮತ್ತು ಕಪಿಲರ ಬಳಿಗೆ ಹೋಗಿ ವೇದಾಭ್ಯಾಸವನ್ನು ಮಾಡಿ ತಪಸ್ಸಿಗಾಗಿ ಭೂಲೋಕಕ್ಕೆ ಹೋದನು. ಅದರ ಫಲವಾಗಿ
ಉತ್ತಮ ಸ್ಥಾನವನ್ನು ಪಡೆದನು. ಆ ಮಗನು ಹೊರಟು ಹೋದ ಮೇಲೆ ಜಗತ್ಪ್ರಭುವಾದ ಬ್ರಹ್ಮನು ಮೂರನೆಯವನನ್ನು ಸೃಷ್ಟಿಸಿದನು. ಆ ವಿಭು ಸಾಂಖ್ಯಶಾಸ್ತ್ರದಲ್ಲಿ ನಿಪುಣ. ಅವನಿಗೆ ಭೂರ್ಭುವನೆಂದು ಹೆಸರು. ಅವನು ವೃಷಭಧರ್ಮವನ್ನು ಆಶ್ರಯಿಸಿ ಅವರಿಬ್ಬರ ದಾರಿಯನ್ನೇ ಹಿಡಿದನು. ಹೀಗೆ ಮಹಾತ್ಮನಾದ ಬ್ರಹ್ಮನ ಮೂವರು ಮಕ್ಕಳ ವಿಷಯವನ್ನು ಹೇಳಿದುದಾಯಿತು. ಬ್ರಹ್ಮನು ಆ ಮೂವರು ಮಕ್ಕಳನ್ನು ಕರೆದುಕೊಂಡು ಯತೀಶ್ವರನಾದ ಕಪಿಲ ಮುನಿಯು ತನ್ನ ತಪಸ್ಸಿನಿಂದ ಸಂಪಾದಿಸಿದ ಉತ್ತಮ ಗತಿಗೆ ಹೋದನು. ಭಗವಂತನಾದ ನಾರಾಯಣನೂ ಸಹ ತೆರಳಿದನು. ತನ್ನನ್ನು ಬೀಳ್ಕೊಂಡು ಅವರಿಬ್ಬರೂ ತೆರಳಿದ ಬಳಿಕ ಬ್ರಹ್ಮನು ಅತ್ಯುಗ್ರವಾದ ನಿಯಮವನ್ನು ಕೈಗೊಂಡು ಮರಳಿ ತಪಸ್ಸಿಗೆ ಕುಳಿತನು. ಬಳಿಕ ಬ್ರಹ್ಮದೇವನಿಗೆ ಒಬ್ಬನೇ ತಪಸ್ಸು ಮಾಡುತ್ತಾ ಕುಳಿತಿರುವುದು ಬೇಸರವಾಗಿ ಕಂಡಿತು. ಆದ ಕಾರಣ ತನ್ನ ಶರೀರದಿಂದ ಮಂಗಳಮಯಳಾದ ಪತ್ನಿಯೊಬ್ಬಳನ್ನು ಸೃಷ್ಟಿಸಿದನು. ಆ ದೇವಿಯು ತಪಸ್ಸು, ತೇಜಸ್ಸು, ವರ್ಚಸ್ಸು, ನಿಯಮ ಇವುಗಳಲ್ಲಿ ಅವನಿಗೆ ಅನುರೂಪಳಾಗಿದ್ದಳು. ಲೋಕ ಸೃಷ್ಟಿಯಲ್ಲಿ ಸಮರ್ಥಳೆನಿಸಿದ್ದಳು. ಏಕಾಗ್ರಚಿತ್ತದಿಂದ ತಪಸ್ಸಿನಲ್ಲಿ ನಿರತನಾಗಿ ಬ್ರಹ್ಮನು ಅವಳೊಡನೆ ಸಂತೋಷದಿಂದಿದ್ದನು. ಬಳಿಕ 3 ಪದಗಳಿಂದ ಕೂಡಿ ವೇದಗಳ ಸಾರವೆನಿಸಿದ ಗಾಯತ್ರಿಯನ್ನು ಉಚ್ಚರಿಸಿದನು. ಅವನು ಪ್ರಜಾಪತಿಗಳನ್ನು, ಸಾಗರಗಳನ್ನು, ಗಾಯತ್ರಿಯಿಂದ ಉತ್ಪನ್ನವಾದ 4 ವೇದಗಳನ್ನು ಸೃಷ್ಟಿಸಿದನು. ಚತುರ್ಮುಖ ಬ್ರಹ್ಮನು ತನಗೆ ಅನುರೂಪರಾದ ಪುತ್ರರನ್ನು ಸೃಜಿಸಿದನು. ಅವರೆಲ್ಲರೂ ಪ್ರಜಾಪತಿಗಳು. ಅವರಿಂದಲೇ ಲೋಕಗಳೆಲ್ಲ ನಿರ್ಮಿತವಾದವು. ಮೊತ್ತಮೊದಲು ಜಗತ್ತಿನ ಅಧಿಪತಿಯೂ ಮಹಾತಪಸ್ವಿಯೂ ಆದ ಧರ್ಮನೆಂಬ ಮಗನನ್ನು ಸೃಷ್ಟಿಸಿದನು. ಆತನು ಎಲ್ಲ ಮಂತ್ರ ದೇವತೆಗಳಿಗೂ ಆಪ್ತ ಮತ್ತು ಬಹು ಪರಿಶುದ್ಧ. ದಕ್ಷ, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಗೌತಮ, ಭೃಗು, ಅದ್ಭುತ ಮಹಿಮೆಯುಳ್ಳ ಆಂಗೀರಸ ಮುನಿ ಎಂಬ ಮಕ್ಕಳನ್ನು ಬ್ರಹ್ಮನು ಸೃಷ್ಟಿಸಿದನು. ಇವರಿಗೆ ಬ್ರಹ್ಮರ್ಷಿಗಳೆಂದು ಹೆಸರು. ಗುಣಭರಿತರಾದ 13 ಜನ ಮಹರ್ಷಿಗಳ ವಂಶಗಳು ಇವರಿಂದ ಹುಟ್ಟಿದವು. ಎಲೈ ರಾಜನೇ, ಅದಿತಿ, ದಿತಿ, ಧನು, ಕಾಲೆ, ಅನಾಯು, ಸಿಂಹಿಕೆ, ಮುನಿ, ತಾಮ್ರೆ, ಕ್ರೋಧೆ, ಸುರಸೆ, ವಿನತೆ, ಕದ್ರು ಈ 12 ಜನರು ದಕ್ಷನ ಕನ್ಯೆಯರು. ಮರೀಚಿಯು ತನ್ನ ತಪಸ್ಸಿನ ಬಲದಿಂದ ಕಶ್ಯಪನನ್ನು ನಿರ್ಮಿಸಿದ್ದನಷ್ಟೇ. ದಕ್ಷನು ತನ್ನ 12 ಮಂದಿ ಕನ್ಯೆಯರನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದನು. ಎಲೈ ವೈವಸ್ವತ ಮನು ಚಕ್ರವರ್ತಿಯೇ, ದಕ್ಷಬ್ರಹ್ಮನು ರೋಹಿಣಿ ಮೊದಲಾದ 27 ಜನ ನಕ್ಷತ್ರಾಭಿಮಾನಿ ದೇವಿಯರನ್ನು ಚಂದ್ರನಿಗೆ ಕೊಟ್ಟನು. ಅವರೆಲ್ಲ ಪುಣ್ಯವತಿಯರು. ಲಕ್ಷ್ಮಿ, ಮರುತ್ವತಿ, ಸಾಧ್ಯೆ, ಮಂಗಳಕರಳಾದ ವಿಶ್ವೇಶೆ ಮತ್ತು ಸರಸ್ವತೀ ದೇವಿ ಎಂಬ ಶ್ರೇಷ್ಠರಾದ ಈ 5ರನ್ನು ಪೂರ್ವದಲ್ಲಿ ಬ್ರಹ್ಮನು ಸೃಷ್ಟಿಸಿದನು.
ಕರ್ಮಗತಿಯನ್ನರಿತ ಆತನು ಇವರನ್ನು ಗುಣವಂತನಾದ ಧರ್ಮನಿಗೆ ಪಾಣಿಗ್ರಹಣ ಮಾಡಿಕೊಟ್ಟನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 171ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.